ಸಿಎಂ ಡಿಸಿಎಂ ನಡುವೆ ಕದನ ವಿರಾಮ ಒಂದು ಕಡೆ ಇದೆ. ಸೀಸ್ ಫೈರ್, ಇನ್ನು ಸಾಕು ಯುದ್ಧ, ಇನ್ನು ಸಾಕು ಈ ಕದನ ಜಗಳ ಬಣ ಬಡಿದಾಟಗಳು ಸಾಕು ಅಂತ ನಾವೆಲ್ಲ ಬ್ರದರ್ಸ್ ಅಂತ ಹೇಳಿ ನಗ್ತಾ ಇವ್ರ ಮೇಲೆ ಅವ್ರ ತಿಂಡಿ ಅವ್ರ ಮೇಲೆ ಇವ್ರ ತಿಂಡಿ ಎಲ್ಲ ಮಾಡಾದರೂ ಕೂಡ ಬೆಂಬಲಿಗರ ಮಧ್ಯೆ ಸಮರ ಮಾತ್ರ ಮುಂದುವರಿತಾ ಇದೆ. ಇಲ್ಲಿ ಮಂಗಳೂರು ಏರ್ಪೋರ್ಟ್ನಲ್ಲಿ ಶಕ್ತಿ ಪ್ರದರ್ಶನ ಜೋರಾಗಿತ್ತು. ತಮ್ಮ ನಾಯಕರ ಪರವಾಗಿ ಭರ್ಜರಿ ಜಯಘೋಷ ಕೇಳಿ ಬಂತು. KC ವೇಣುಗೋಪಾಲ್ ಬಂದಂಥ ಹೊತ್ತಲ್ಲೇ DK ಶಿವಕುಮಾರ್ ಬೆಂಬಲಿಗರು ಡಿಕೆ ಅಂತ ಜೋರ ಕಿರಿಸ್ತಾ ಇದ್ರು. ಅಲ್ಲಿ ಏರ್ಪೋರ್ಟಿಂದ ಆಚೆ ಬರ್ತಾ ಇದ್ದಂತೆಯೇ DK ಶಿವಕುಮಾರ್ ಪರವಾಗಿ ಘೋಷಣೆಯನ್ನು ಕೂಗಿದ್ದಾರಲ್ಲಿ. ಡಿಕೆ ಅಂತ ತುಂಬ ಜನ ಘೋಷಣೆ ಕೂಗ್ತಾ ಇದ್ರು DKಶಿ ಅಭಿಮಾನಿಗಳು. ಇನ್ನು DCM DKಶಿ ಆಪ್ತ ಮಿಥುನ್ ರೈ ಹಾಗೂ ಬೆಂಬಲಿಗರು ಘೋಷಣೆ ಕೂಗಿದ್ದಾರೆ. ಬಳಿಕ DK ಶಿವಕುಮಾರ್ ಬಣಕ್ಕೆ ತಿರುಗೇಟು ಕೊಡುತ್ತೆ CM ಸಿದ್ದರಾಮಯ್ಯ ಅವರ ಬಣ. ಸಿದ್ದರಾಮಯ್ಯನವರು ಇದನ್ನು ಎಂಜಾಯ್ ಮಾಡ್ತಾರೋ ಎಂಟರ್ಟೈನ್ ಮಾಡ್ತಾರೋ ಅಂತಲ್ಲ, ಸಿದ್ದರಾಮಯ್ಯನವರು ಇದಕ್ಕೆ ಹೇಳಿದ್ದಾರೆ ಅಂತಲೂ ಅಲ್ಲ. ಐವನ್ ಡಿಸೋಜಾ ಅವರ ಆದಿಯಾಗಿ ಮಂಗಳೂರು ಏರ್ಪೋರ್ಟಲ್ಲ ಅಲ್ಲೂ ಕೂಡ ಜನ ಇದ್ರಲ್ಲ, ಶುರು ಮಾಡಿಕೊಂಡ್ರು ಸಿದ್ದು ಪೂರ್ಣಾವಧಿ ಸಿದ್ದು ಪೂರ್ಣಾವಧಿ ಅವಧಿಗೆ ಅಂದರೆ ಆ ಒಂದು ಪೂರ್ಣ ಟೈಮ್ಗೆ ಸಿದ್ದರಾಮಯ್ಯನವರು CM ಆಗಿರಬೇಕು ಅಂತೇಳಿ ಅವರು ಜೋರಾಗಿ ಕಿರ್ಚಕ್ಕೆ ಶುರು ಮಾಡಿದ್ರು. ನಿಮ್ಮೊಬ್ಬರಿಗೆಲ್ಲ ಕಿರ್ಚಕ್ಕೆ ಬರೋದು, ನಮಗೂ ಕಿರ್ಚಕ್ಕೆ ಬರುತ್ತೆ, ನಮಗೂ ಘೋಷಣೆಗೆ ಹೋಗಿ ಬರುತ್ತೆ ಅಂತೇಳಿ ಸಿದ್ದು ಪೂರ್ಣಾವಧಿ ಅಂತ ಅವರು ಕೂಡ ಜೋರಾಗಿ ಹೋಗ್ತಾ ಇದ್ರಲ್ಲಿ. ಐವನ್ ಡಿಸೋಜಾ ನೇತೃತ್ವದಲ್ಲಿ CM ಪರವಾಗಿ ಘೋಷಣೆ ಕೇಳಿ ಬಂತಲ್ಲಿ. ಇದರಲ್ಲಿ ಯಾವುದು ಬಣ ರಾಜ್ಯಕ್ಕೆ ಇಲ್ಲ. ಸಿದ್ದರಾಮಯ್ಯ ಅವರು ಎಂದಿಗೂ ಯಾವತ್ತಿಗೂ ಕೂಡ ಕುರ್ಚಿಯ ಹಿಂದೆ ಹೋದಂಥ ನಾಯಕರಲ್ಲ. ಸಿದ್ದರಾಮಯ್ಯ ಅವರು ಇನ್ನೊಬ್ಬ ನಾಯಕನನ್ನು ನಾಯಕತ್ವ ಕೊಟ್ಟು ಸೃಷ್ಟಿಸಿದಂಥ ನಾಯಕರು. ಏನೋ ಈ ರಾಜ್ಯದಲ್ಲಿ ಏನೋ ಈಗ ಬದಲಾವಣೆ ನಡೀತಾ ಉಂಟು. ಖಂಡಿತವಾಗಿ ಸಿದ್ದರಾಮಯ್ಯನೇ ಸಾಹೇಬ್ರೆ DK ಶಿವಕುಮಾರ್ ಸಾಹೇಬ್ರಿಗೆ ಅವಕಾಶ ಮಾಡಿಕೊಡ್ತಾರೆ. ನಮ್ಮಲ್ಲಿ ಯಾವುದು ಗೊಂದಲ ಇಲ್ಲ. ನಮಗೆ ಸಿದ್ದರಾಮಯ್ಯರು ನಾಯಕರೇ, ನಮಗೆ DK ಶಿವಕುಮಾರು ನಾಯಕರೇ. ಗೊಂದಲ ಇರೋದು ಮತ್ತೊಮ್ಮೆ CM ಸಿದ್ದರಾಮಯ್ಯ ಅವರ ಬೆನ್ನಿಗೆ ಹರಿಪ್ರಸಾದ್ ನಿಂತುಕೊಂಡಿದ್ದಾರೆ. KC ವೇಣುಗೋಪಾಲ್ ಬಳಿಯಲ್ಲಿ ಸಿದ್ದರಾಮಯ್ಯ ಅವರ ಪರವಾಗಿ ಹರಿಪ್ರಸಾದ್ ಬ್ಯಾಟಿಂಗ್ ಮಾಡಿರೋದು. ರಾಜ್ಯ ರಾಜಕಾರಣದ ಬಗ್ಗೆ ಗಂಭೀರ ಚರ್ಚೆ ನಡೆಸಿದ್ದಾರೆ ಹಿರಿಯ ಮುಖಂಡರು. ನೀವು ಎಂಟ್ರಿ ಆದ ಮೇಲೆ ಸೈಲೆಂಟ್ ಆಗಿದೆ, ನೀವು ಮೊದಲೇ ಮಧ್ಯಪ್ರವೇಶ ಮಾಡಬೇಕಾಗಿತ್ತು. ಪಕ್ಷ ಸರ್ಕಾರಕ್ಕೆ ಈ ಮಟ್ಟಕ್ಕೆ ಡ್ಯಾಮೇಜೇ ಆಗ್ತಾ ಇರಲಿಲ್ಲ. ನೀವು ಸ್ವಲ್ಪ ತಡವಾಗಿ ಎಂಟ್ರಿ ಆಗಿಬಿಟ್ರೆ, ಇದಕ್ಕಿಂತ ಮುಂಚೆ ನೀವು ಬಂದುಬಿಟ್ಟಿದ್ದರೆ ಇಷ್ಟೊಂದು ರಾದ್ಧಾಂತ ಆಗ್ತಾ ಇರಲಿಲ್ಲ, ಬಣ ರಾಜಕಾರಣ ಆಗ್ತಾ ಇರಲಿಲ್ಲ, ಸರ್ಕಾರಕ್ಕೂ ಮುಜುಗರ ಆಗ್ತಾ ಇರಲಿಲ್ಲ. ಕೊನೆಗೂ ಕಿತ್ತಾಟಕ್ಕೆ ಫೈನಲಿ ನೀವು ಬ್ರೇಕ್ ಎಳೆದಿದ್ದೀರಾ. ಹಾಗೆ 2.5 ವರ್ಷದ ಈ ಗೊಂದಲ ಇದೆಯಲ್ಲ, 2.5 ವರ್ಷಕ್ಕೆ ಇವರು ಅವರು ಅಂತ ಹೇಳಿ ಇದನ್ನು ಸ್ವಲ್ಪ ಸರಿಪಡಿಸ್ಬಿಡಿ. ನೀವು ರಾಜ್ಯದ ಜನರಿಗೂ ಇದು ಗೊಂದಲ ಮೂಡಿಸಿದೆ. ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸ್ಬಿಡಿ. ನೀವು ಮುಂದಿನ ಚುನಾವಣೆ ಗೆಲ್ಲೋಕೆ ಆಗ ಅವಕಾಶ ಆಗುತ್ತೆ. ಇಲ್ಲವೇ DK ಶಿವಕುಮಾರ್ ಅವರಿಗೆ ಬೇಕಾದರೂ ನೀವು ಕೊಟ್ಟುಬಿಡಿ. ಆದರೆ ದಲಿತರು OBCಗೆ ನೀಡಿದ್ರಷ್ಟೇ ಇಲ್ಲಿ ಮುಂದೆ ಅವಕಾಶ ಇದೆ. ಇದನ್ನು ಗಮನದಲ್ಲಿಟ್ಕೊಂಡೇ ನೀವು ತೀರ್ಮಾನ ಮಾಡಿ ಅಂದರೆ DKಶಿ ಅವ್ರಿಗೆ ಬೇಕಾದ್ರೂ ಕೊಟ್ಟುಬಿಡಿ. ಆದರೆ ದಲಿತರನ್ನು OBC ಅವ್ರನ್ನ ಗಮನದಲ್ಲಿ ಇಟ್ಕೊಳ್ಬೇಕು ನೀವು ಅಂತಲೂ ಹೇಳೋ ಮೂಲಕವಾಗಿ ಸಿದ್ದರಾಮಯ್ಯ ಅವ್ರನ್ನೇ ಮುಂದುವರಿಸುವುದು ಒಳ್ಳೆಯದು ಎನ್ನುವ ಅರ್ಥದಲ್ಲಿ ವೇಣುಗೋಪಾಲ್ ಅವರ ಕಿವಿಯಲ್ಲಿ ಈ ಕಡೆ ಹರಿಪ್ರಸಾದ್ ಅವರು ಮಾತಾಡಿಬಿಟ್ಟಿದ್ದಾರೆ. KC ವೇಣುಗೋಪಾಲ್ ಅವರಿಗೆ BK ಹರಿಪ್ರಸಾದ್ ಅವರ ಸಲಹೆ, ಇಲ್ಲಿ ಹರಿಪ್ರಸಾದ್ ಹೇಳಿ ಇನ್ನೊಬ್ಬರು ಹೇಳಿ ಫೈನಲ್ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಅಂತ ನಾಯಕರು ಹೇಳ್ತಾ ಇದ್ದಾರೆ. ಇದರ ಮಧ್ಯೆ ಕೂಡ ಅವರ ಒಂದು ಪ್ರಯತ್ನವನ್ನೇ ಹರಿಪ್ರಸಾದ್ ಪಡ್ತಾ ಇದ್ದಾರೆ.